ಸಮೀಪದ ಅರೆಮಾದನಹಳ್ಳಿ ಶ್ರೀ ವಿಶ್ವಕರ್ಮ ಮಹಾಸಂಸ್ಥಾನ ಮಠದಲ್ಲಿ ಮುಂಬರುವ ಫೆಬ್ರವರಿ 25 ಮತ್ತು 26ರಂದು 19ನೇ ಪೀಠಾಧಿಪತಿಗಳ ಶಿಷ್ಯ ಸ್ವೀಕಾರ ಹಾಗೂ ಪಟ್ಟಾಭಿಷೇಕ ಮಹೋತ್ಸವವು ವೈಭವದಿಂದ ನಡೆಯಲಿದೆ ಎಂದು ಮಠದ 18ನೇ ಪೀಠಾಧಿಪತಿಗಳಾದ ಜಗದ್ಗುರು ಶ್ರೀ ಶಿವ ಸುಜ್ಞಾನ ತೀರ್ಥ ಮಹಾಸ್ವಾಮೀಜಿಗಳು ತಿಳಿಸಿದ್ದಾರೆ. ಪಟ್ಟಣದ ಕೋಟೆ ಉಮಾಮಹೇಶ್ವರಿ ದೇವಾಲಯದಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಶ್ರೀಗಳು, ಮಠದ 19ನೇ ಉತ್ತರಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ಪೂರ್ಣಗೊಂಡಿದ್ದು, ಪಾಲ್ಗುಣ ಶುಕ್ಲ ನವಮಿ ಮತ್ತು ದಶಮಿ ತಿಥಿಗಳಾದ ಫೆಬ್ರವರಿ 25 ಮತ್ತು 26ರಂದು ನೂತನ ಉತ್ತರಾಧಿಕಾರಿಗೆ ಸನ್ಯಾಸ ದೀಕ್ಷೆ ನೀಡಿ ವಿಧಿವತ್ತಾಗಿ ಶಿಷ್ಯ ಸ್ವೀಕಾರ ಮತ್ತು ಪಟ್ಟಾಭಿಷೇಕ ನೆರವೇರಿಸಲಾಗುತ್ತದೆ ಎಂದರು. ಸುಮಾರು 999 ವರ್ಷಗಳ ಐತಿಹಾಸಿಕ ಪರಂಪರೆಯನ್ನು ಹೊಂದಿರುವ ಈ ಮಠವು ಸಹಸ್ರಮಾನದ ಸಂಭ್ರಮದ ಹೊಸ್ತಿಲಲ್ಲಿದ್ದು, ಪ್ರಸ್ತುತ ಪೀಠಾಧಿಪತಿಗಳು 1983ರಿಂದ ಕಳೆದ 43 ವರ್ಷಗಳಿಂದ ಸಮಾಜದ ಧಾರ್ಮಿಕ, ಶೈಕ್ಷಣಿಕ ಹಾಗೂ ಸಾಮಾಜಿಕ ಅಭಿವೃದ್ಧಿಗಾಗಿ ನಿರಂತರ ಸೇವೆ ಸಲ್ಲಿಸುತ್ತಿದ್ದಾರೆ. ಪರಂಪರೆಯನ್ನು ಮುಂದುವರಿಸುವ ಉದ್ದೇಶದಿಂದ ಶಿಷ್ಯ ಸ್ವೀಕಾರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದರು. ಅರ್ಕಲಗೂಡು ಸೇರಿದಂತೆ ರಾಜ್ಯದಾದ್ಯಂತ ವಿಶ್ವಕರ್ಮ ಸಮಾಜದ ಎಲ್ಲ ಬಾಂಧವರು ಈ ಐತಿಹಾಸಿಕ ಪಟ್ಟಾಭಿಷೇಕ ಮಹೋತ್ಸವದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಕರೆ ನೀಡಿದರು. ಇಲ್ಲಿಯ ಶ್ರೀ ಉಮಾಮಹೇಶ್ವರ ದೇವಸ್ಥಾನ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣರವರು ಹಾಗೂ ತಾಲೂಕು ವಿಶ್ವಕರ್ಮ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಸಂತೋಷ್ರವರಿಗೆ ನಾವು ವಿಷಯವನ್ನು ತಿಳಿಸಿದ್ವಿ. ಆ ಮೇರೆಗೆ ಇವತ್ತು ನಮ್ಮ ತಾಲೂಕಿನಾದ್ಯಂತ ಇರ್ತಕ್ಕಂಥ ಎಲ್ಲ ಹೋಬಳಿಗಳನ್ನು ಒಳಗೊಂಡಂತೆ ಈ ಒಂದು ಸಭೆಯನ್ನು ಕರೆದಿದ್ದಾರೆ. ಇವತ್ತು ನಾವು ಎಲ್ಲ ನಮ್ಮ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕುಗಳನ್ನು ಕೂಡ ಈಗಾಗಲೇ ಮುಗಿಸಿದ್ದೇವೆ. ಈ ಒಂದು ಸಂಪರ್ಕ ಸಭೆ ಕೇವಲ ಮಠದ ಕಾರ್ಯಕ್ರಮಕ್ಕಾಗಿ ಅಷ್ಟೇ ಅಲ್ಲದೆ ಮುಂದೆ ನಾವು ಈ ಒಂದು ಜಿಲ್ಲೆಯಾದ್ಯಂತ ಸಮಾವೇಶವನ್ನು ಕೂಡ ಬೃಹತ್ ಪ್ರಮಾಣದಲ್ಲಿ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಮುಂದಿನ ಏಪ್ರಿಲ್ ತಿಂಗಳಲ್ಲಿ ಅಥವಾ ಏಪ್ರಿಲ್ ಕೊನೆ ಅಥವಾ ಮಧ್ಯದಲ್ಲಿ ಒಂದು ಜಿಲ್ಲಾ ವಿಶ್ವಕರ್ಮ ಮಹಾಸಮ್ಮೇಳನವನ್ನು ಕೂಡ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಎಲ್ಲ ತಾಲೂಕುಗಳನ್ನು ಕೂಡ ಸಂಪರ್ಕ ಮಾಡಿದ್ದೇವೆ. ಹಾಗಾಗಿ ಈ ಮಠದ ಕಾರ್ಯಕ್ರಮದ ಜೊತೆಯಲ್ಲಿ ಸಮಾಜದ ಸಂಘಟನೆಯನ್ನು ಕೂಡ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಸಭೆಯನ್ನು ಇವತ್ತು ಈ ಉಮಾಮಹೇಶ್ವರ ದೇವಸ್ಥಾನದಲ್ಲಿ ಕರೆದ್ವಿ. ಅರೆಮಾದನಹಳ್ಳಿ ಮಹಾಸಂಸ್ಥಾನ ಮಠ ಬಹಳ ಪ್ರಾಚೀನವಾಗಿರ್ತಕ್ಕಂಥದ್ದು. ಸುಮಾರು 999 ವರ್ಷಗಳ ಒಂದು ಇತಿಹಾಸ ಇದೆ. ಸಹಸ್ರಮಾನದ ಅಂಚಿನಲ್ಲಿ ನಾವು ಇವತ್ತಿದ್ದೇವೆ. ಹಾಗಾಗಿ ಅಂತಹ ಪ್ರಾಚೀನ ಮಠದಲ್ಲಿ ನಾವು ಇವತ್ತು ನಮ್ಮ ಪಟ್ಟಾಭಿಷೇಕ ಅಂದರೆ ನಾವು ಸನ್ಯಾಸ ಮತ್ತು ಪಟ್ಟಾಭಿಷೇಕವನ್ನು ಸ್ವೀಕರಿಸಿ 43 ವರ್ಷಗಳಾಗಿದೆ. 1983 ಏಪ್ರಿಲ್ 17ನೇ ತಾರೀಕು ಅಂದರೆ ಚೈತ್ರ ಶುಕ್ಲ ಪಂಚಮಿಯಂದು ನಮ್ಮ ಪಟ್ಟಾಭಿಷೇಕ ಆಗಿತ್ತು. ಅಂದಿನಿಂದ ಇಂದಿನವರೆಗೆ ಸುಮಾರು ಒಂದು 43 ವರ್ಷಗಳ ಅವಧಿಯಲ್ಲಿ ಸಮಾಜದ ಎಲ್ಲ ರೀತಿಯಾಗಿರ್ತಕ್ಕಂಥ ಸಂಘಟನೆಗಳನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ರಾಜ್ಯಾದ್ಯಂತ ಸಂಚರಿಸಿ ಅಂದು ನಮಗೆ ನಾಯಕರಾಗಿ ಸಿಕ್ಕಂಥ ನಂಜುಂಡಿಯವರನ್ನು ಅಧ್ಯಕ್ಷರಾಗಿಟ್ಕೊಂಡು ಸುಮಾರು 28 ಜಿಲ್ಲೆಗಳಿತ್ತು. ಅಷ್ಟು ಜಿಲ್ಲೆಗಳಲ್ಲಿ ಸಮಾವೇಶವನ್ನು ಮಾಡಿ ಮಹಾಸಮ್ಮೇಳನವನ್ನು ಕೂಡ ಬೆಂಗಳೂರಿನಲ್ಲಿ ನಡೆಸಿದ್ವಿ. ಅದರ ಸಂಘಟನೆಯ ಪ್ರಭಾವವಾಗಿ ಸಮಾಜಕ್ಕೆ ಇನ್ನೂ ಕಿಂಚಿತ್ತು ಲಾಭಗಳು ಕೂಡ ಆಗಿದೆ. ಮುಂದಿನ ದಿನದಲ್ಲಿಯೂ ಕೂಡ ಅಂಥ ಒಂದು ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಈ ಒಂದು ಸನ್ಯಾಸ ಸ್ವೀಕಾರ ಕಾರ್ಯಕ್ರಮ ಆದ ಮೇಲೆ ನಾವು ಜಿಲ್ಲೆಯಾದ್ಯಂತ ಈ ಒಂದು ಸಂಘಟನೆಯನ್ನು ಮಾಡ್ತಾ ಪ್ರತಿಯೊಂದು ತಾಲೂಕಿನಲ್ಲಿಯೂ ಕೂಡ ತಾಲೂಕು ಸಮಾವೇಶವನ್ನು ಬೃಹತ್ ಪ್ರಮಾಣದಲ್ಲಿ ಮಾಡಿ ಆನಂತರ ಹಾಸನದಲ್ಲಿ ಜಿಲ್ಲಾ ಸಮಾವೇಶವನ್ನು ಕೂಡ ವಿಶೇಷವಾಗಿ ಒಂದು ಬೃಹತ್ ಪ್ರಮಾಣದಲ್ಲಿ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಪೂರ್ವಭಾವಿ ಸಭೆಯನ್ನು ಇವತ್ತು ಇಲ್ಲಿ ಕರೆದ್ವಿ. ಹಾಗಾಗಿ ಈ ಒಂದು ದೇವಸ್ಥಾನದಲ್ಲಿ ಎಲ್ಲ ನಮ್ಮ ಸಮಾಜದ ಬಂಧುಗಳು ಸೇರಿ ಈ ಒಂದು ಸಭೆಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂಥ ಸಹಕಾರವನ್ನು ನಡೆಸ್ತಾರೆ ಅಂತಕ್ಕಂಥದ್ದಾಗಿ ನಾವು ಆಶಿಸಿದ್ದೇವೆ. ಇದು ಕೇವಲ ತಾಲೂಕು ಮಟ್ಟಕ್ಕೆ ಮಾತ್ರ ಸೀಮಿತವಾದಂಥ ಹೇಳಿಕೆ ಅಲ್ಲ, ಇದು ಜಿಲ್ಲಾ ಮಟ್ಟಕ್ಕೂ ಕೂಡ ಅಲ್ಲದೆ ಇಡೀ ರಾಜ್ಯಾದ್ಯಂತ ಇರ್ಬೋದು, ಇಡೀ ಭಾರತಾದ್ಯಂತ ನಮ್ಮ ಶಿಷ್ಯರನ್ನು ಒಳಗೊಂಡಿರ್ತಕ್ಕಂಥ ಪೀಠ ನಮ್ಮದಾಗಿದೆ. ಅದು ತಮಿಳುನಾಡು ಇರ್ಬೋದು, ಕೇರಳ, ಆಂಧ್ರ ಅಥವಾ ಮಹಾರಾಷ್ಟ್ರ, ಉತ್ತರ ಭಾರತದವರೆಗೂ ಕೂಡ ನಾವು ಪ್ರವಾಸ ಮಾಡಿ ನಮ್ಮ ಮಠದ ಶಿಷ್ಯರುಗಳು ಸಾಕಷ್ಟು ಜನ ಇದ್ದಾರೆ. ಹಾಗಾಗಿ ಎಲ್ಲರಿಗೆ ಈ ಒಂದು ವಿಚಾರವನ್ನು ಮುಟ್ಟಿಸಿ
ಇದನ್ನು ಯಶಸ್ವಿಯಾಗಿ ನಡೆಸಬೇಕು ಅಂತಕ್ಕಂಥ ಆಶಯವನ್ನು ಇಟ್ಕೊಂಡಿದ್ದೇವೆ. ಎಲ್ಲ ಸಮಾಜ ಬಂಧುಗಳು ಇದಕ್ಕೆ ಸಹಕಾರ ಮಾಡಿ ಯಶಸ್ವಿಗೊಳಿಸಿಕೊಡ್ಬೇಕು ಅಂತಕ್ಕಂಥದ್ದಾಗಿ ಆಶಿಸಿದ್ದೇವೆ. ಎಲ್ಲರಿಗೆ ಆ ವಿಶ್ವಕರ್ಮ ಸ್ವಾಮಿಯ ಪೂರ್ಣಾನುಗ್ರಹ, ಗುರುವರಿಯರ ಪೂರ್ಣಾನುಗ್ರಹ ಇರಲಿ ಅಂತಕ್ಕಂಥದ್ದಾಗಿ ಪ್ರಾರ್ಥಿಸಿ ಹರಿಸಿನ ಬೇಡ ಮಾತನ್ನು ಮುಗಿಸ್ತೇವೆ. ಶುಭಮಯ. ಈ ಸಂದರ್ಭದಲ್ಲಿ ತಾಲೂಕು ವಿಶ್ವಕರ್ಮ ಸಮಾಜದ ಅಧ್ಯಕ್ಷ ಸಂತೋಷ್, ಉಪಾಧ್ಯಕ್ಷ ಪ್ರಕಾಶ್, ಕಾರ್ಯದರ್ಶಿ ಯೋಗೇಶ್, ಉಮಾಮಹೇಶ್ವರ ದೇವಸ್ಥಾನ ಸಮಿತಿ ಅಧ್ಯಕ್ಷ HP ಕೃಷ್ಣ, ಉಪಾಧ್ಯಕ್ಷ ಮಂಜಚಾರ್, ಅರ್ಚಕ ವಿಶ್ವೇಶ್ವರ ಶರ್ಮಾ, ಹಾಸನದ ಕಾಳಿಕಾಂಬಾ ಸಹಕಾರ ಸಂಘದ ನಿರ್ದೇಶಕ ಶಶಿಧರಾಚಾರ್, ರಾಮನಾಥ್ಪುರ ಸಂಘದ ಗೋವಿಂದರಾಜು, MY ದೇವರಾಜು, ಸುರೇಶ್, ಸಣ್ಣಸ್ವಾಮಿ, ಮಹೇಶ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು.